ವೀಕ್ಷಕರೇ, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಬೇಯಿಸಿದಂತ ಮೊಟ್ಟೆ ಹೆಸರನ್ನ ಕೇಳಿದ್ರೆ ಸಾಕು, ಬೇಯಿಸಿದಂತ ಮೊಟ್ಟೆ ಅಂದ್ರೆ ಇದ್ರ ಬಗ್ಗೆ ಅನೇಕ ಅನುಮಾನಗಳು ಮೂಡ್ತವೆ. ಕೆಲವರು ಇದನ್ನ ಸೂಪರ್ ಫುಡ್ ಅಂತ ಕರೆದ್ರೆ, ಇನ್ನು ಕೆಲವರು ಇದನ್ನ ಪ್ರತಿ ದಿವಸ ತಿನ್ನೋದ್ರಿಂದ ದೇಹದ ಮಸಲ್ಗಳು ಹೆಚ್ಚಾಗ್ತವೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಇದನ್ನ ತಿಂದ್ರೆ ಹಾರ್ಟ್ ಅಟ್ಯಾಕ್ ಕಟ್ಟಿಟ್ಟ ಬುತ್ತಿ ಅಂತಾನು ಕೂಡ ಹೇಳ್ತಾರೆ. ಇಂಥ ಮಾತುಗಳನ್ನ ಕೇಳಿದಾಗ ಸಾಮಾನ್ಯ ಮನುಷ್ಯ ಏನ್ ಮಾಡ್ಬೇಕು ಹೇಳಿ? ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ನಂಬಬೇಕು ಅನ್ನುವಂತ ಕನ್ಫ್ಯೂಷನ್ ಉಂಟಾಗೋದಂತೂ ಗ್ಯಾರಂಟಿ. ವಿಶೇಷವಾಗಿ ಇಂಟರ್ನೆಟ್ ಬಂದ್ಮೇಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತ ಫೇಕ್ ನ್ಯೂಸ್ ನೋಡಿದ್ಮೇಲೆ ಜನ ಇನ್ನಷ್ಟು ಭಯಭೀತರಾಗ್ತಿದ್ದಾರೆ. ವೀಕ್ಷಕರೇ, ನಿಜವಾಗ್ಲೂ ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಇಂದಾಗಿ ಹಾರ್ಟ್ ಅಟ್ಯಾಕ್ ಬರುತ್ತಾ? ಮತ್ತೆ ಮೊಟ್ಟೆ ತಿನ್ನೋದನ್ನೇ ನಿಲ್ಲಿಸ್ಬಿಡ್ಬೇಕಾ? ಅಥವಾ ಡೈಲಿ ಮೊಟ್ಟೆಯನ್ನ ತಿಂದ್ರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂತ ಹಲವು ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ನೋಡೋಣ ಬನ್ನಿ. ವೀಕ್ಷಕರೇ, ನಿಜವಾಗ್ಲೂ ಬೇಯಿಸಿದಂತ ಮೊಟ್ಟೆಯಲ್ಲಿ ಅಡಗಿರೋದಾದರೂ ಏನ್ ಗೊತ್ತಾ? ಈ ಬೇಯಿಸಿದಂತ ಮೊಟ್ಟೆನ ಪ್ರಕೃತಿ ನಮ್ಗೆ ಕೊಟ್ಟಿರುವಂತ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅಂತಾನೆ ಹೇಳ್ಬಹುದು. ನಮ್ಮ ದೇಹಕ್ಕೆ ಬೇಕಾಗಿರುವಂತ ಬಹುತೇಕ ಪೌಷ್ಟಿಕಾಂಶ ಇದರಲ್ಲಿ ಒಂದು ಪ್ಯಾಕೇಜ್ ರೀತಿ ನಿಮ್ಗೆ ಸಿಗುತ್ತೆ. ಮೊಟ್ಟೆಯನ್ನ ಎರಡು ಭಾಗವಾಗಿ ನೋಡಬಹುದು. ಹೊರಗಡೆ ಇರುವಂತ ಬಿಳಿ ಭಾಗ ಅಂದ್ರೆ ಎಗ್ ವೈಟ್ ನಲ್ಲಿ ಫುಲ್ ಪ್ರೋಟೀನ್ ಇರುತ್ತೆ. ಇದರಲ್ಲಿ ಫ್ಯಾಟ್ ನ ಪರ್ಸೆಂಟೇಜ್ ಬಹುತೇಕ 0 ಇರುತ್ತೆ. ಇನ್ನು ಒಳಗಡೆ ಇರುವಂತ ಹಳದಿ ಭಾಗ ಅಂದ್ರೆ ಎಗ್ ಯೆಲ್ಲೋ ಬಗ್ಗೆ ಹೇಳೋದಾದ್ರೆ ಅದರಲ್ಲಿ ವಿಟಮಿನ್, ಮಿನರಲ್ಸ್, ಹೆಲ್ತ್ ಫ್ಯಾಟ್ಸ್, ಕೊಲೆಸ್ಟ್ರಾಲ್ ಎಲ್ಲವೂ ಕೂಡ ಇರುತ್ತೆ. ಬಹಳ ಜನ ಈ ಒಂದು ಹಳದಿ ಭಾಗವನ್ನು ನೋಡಿ ಭಯಪಟ್ಟು ಅದನ್ನ ತೆಗೆದು ಪಕ್ಕಕ್ಕಿಡ್ತಾರೆ. ಆದ್ರೆ ನಿಜವಾಗ್ಲೂ ಈ ಒಂದು ಎಗ್ ನಲ್ಲಿ ಇರುವಂತ ರಿಯಲ್ ಪವರ್ ಎಲ್ಲ ಆ ಹಳದಿ ಭಾಗದಲ್ಲೇ ಇರೋದು. ಒಂದು ಬೇಯಿಸಿದಂತ ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಂ ಹೈ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ. ಜೊತೆಗೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ B12 ಕೂಡ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಹಲವರಿಗೆ ವಿಟಮಿನ್ ಡಿ ಮತ್ತು B12 ನ ಕೊರತೆ ಇರುತ್ತೆ. ಸೂರ್ಯನ ಬೆಳಕಲ್ಲಿ ಹೆಚ್ಚು ಸಮಯ ಇರದೇ ಇರೋದ್ರಿಂದ ಮತ್ತು ಸರಿಯಾದಂತ ಡಯಟ್ ಇಲ್ಲದೆ ಇರೋದ್ರಿಂದ ಈ ಒಂದು ಸಮಸ್ಯೆಗಳು ಬರ್ತವೆ. ಅಂತವ್ರಿಗೆ ಬೇಯಿಸಿದಂತ ಮೊಟ್ಟೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲದೆ ಕ್ಯಾಲ್ಸಿಯಂ, ಫಾಸ್ಫರಸ್, ಜಿಂಕ್, ಸೆಲೆನಿಯಂ ತರದ ಪವರ್ಫುಲ್ ಮಿನರಲ್ಗಳು ಇದರಲ್ಲಿ ಇರ್ತವೆ. ಮೊಟ್ಟೆಯನ್ನ ಒಂದು ನ್ಯೂಟ್ರಿಷನ್ ಪವರ್ ಹೌಸ್ ಅಂತಾನೆ ಕರೀಬಹುದು. ಇದರಿಂದ ನಮ್ಮ ದೇಹಕ್ಕೆ ಸಿಗುವಂತ ಲಾಭಗಳು ಏನಂತ ಗೊತ್ತಾ ವೀಕ್ಷಕರೇ? ನೀವು ಬೇಯಿಸಿದಂತ ಮೊಟ್ಟೆಯನ್ನು ತಿಂದಿದ ಹಾಗೇನೆ ನಿಮ್ಮ ದೇಹ ಅದನ್ನ ಮೊದಲಿಗೆ ಪ್ರೋಟೀನ್ ಸೋರ್ಸ್ ಆಗಿ ಯೂಸ್ ಮಾಡುತ್ತೆ. ಈ ಒಂದು ಪ್ರೋಟೀನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮಸಲ್ಸ್ ಡೆವಲಪ್ ಆಗೋದಕ್ಕೆ, ಬಾಡಿ ಒಳಗೆ ಯಾವ್ದಾದ್ರು ಇಂಟರ್ನಲ್ ಡ್ಯಾಮೇಜ್ ಇದ್ರೆ ಅದನ್ನ ರಿಪೇರ್ ಮಾಡೋದಕ್ಕೆ ಮತ್ತು ದಿನ ಪೂರ್ತಿ ನಿಮ್ಗೆ ಫುಲ್ ಎನರ್ಜಿ ಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜಿಮ್ಗೆ ಹೋಗೋರು, ಬಾಡಿ ಬಿಲ್ಡರ್ಗಳು ತಮ್ಮ ಡಯಟ್ ನಲ್ಲಿ ಎಗ್ ಅನ್ನ ಕಂಪಲ್ಸರಿ ಇಟ್ಟೇ ಇರ್ತಾರೆ. ವರ್ಕೌಟ್ ಅನ್ನ ಮಾಡಿದ ನಂತರ ಮಸಲ್ ರಿಕವರಿ ಆಗೋದಿಕ್ಕೆ ಈ ಪ್ರೋಟೀನ್ ತುಂಬಾ ಅಗತ್ಯ. ಇದಷ್ಟೇ ಅಲ್ಲ, ಎಗ್ ಯೋಕ್ ನಲ್ಲಿ ಕೊಲಿನ್ ಅನ್ನುವಂತ ಒಂದು ಸೂಪರ್ ನ್ಯೂಟ್ರಿಯೆಂಟ್ ಇರುತ್ತೆ. ಇದು ನಮ್ಮ ಬ್ರೈನ್ ಗೆ ತುಂಬಾ ಮುಖ್ಯ. ಇದು ನಿಮ್ಮ ಮೆಮೊರಿ ಪವರ್ ಹೆಚ್ಚಿಸೋದಿಕ್ಕೆ, ಕಾನ್ಸಂಟ್ರೇಷನ್ ಅನ್ನ ಡಬಲ್ ಮಾಡುತ್ತೆ. ನಾವು ತಿನ್ನುವಂತ ಹಲವಾರು ಆಹಾರಗಳಲ್ಲಿ ಈ ಕೊಲಿನ್ ಸಿಗೋದಿಲ್ಲ. ಅದಕ್ಕೆ ಬೆಸ್ಟ್ ಸೋರ್ಸ್ ಅಂದ್ರೆ ಮೊಟ್ಟೆ. ಪ್ರೆಗ್ನೆನ್ಸಿ ಸಮಯದಲ್ಲಿ ಗರ್ಭದಲ್ಲಿ ಇರುವಂತ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಅದಕ್ಕಾಗಿ ಡಾಕ್ಟರ್ಸ್ ಕೂಡ ಗರ್ಭಿಣಿ ಮಹಿಳೆಯರಿಗೆ ಪ್ರತಿ ದಿವಸ ಮೊಟ್ಟೆನ ತಿನ್ನೋದಕ್ಕೆ ಹೇಳ್ತಾರೆ. ಈ ಎಗ್ ಯೋಕ್ ನಲ್ಲಿ ಲ್ಯೂಟಿನ್ ಮತ್ತು ಜಿಯಾಂಗ್ಸಾಥಿನ್ ತರಹದ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಇವು ನಮ್ಮ ಕಣ್ಣುಗಳಿಗೆ ನ್ಯಾಚುರಲ್ ಸನ್ಗ್ಲಾಸ್ ತರ ಕೆಲಸ ಮಾಡ್ತವೆ. ದಿನದಲ್ಲಿ ಬಹಳ ಸಮಯ ನಾವು ಲ್ಯಾಪ್ಟಾಪ್ಸ್, ಮೊಬೈಲ್ ಸ್ಕ್ರೀನ್, ಟಿವಿ ಈ ರೀತಿ ನೋಡ್ತಾನೆ ಇರ್ತೀವಿ. ಹೀಗೆ ಸ್ಕ್ರೀನ್ ಅನ್ನ ನೋಡೋದ್ರಿಂದ ಹಾನಿಯಾಗ್ತಿರುವಂತ ನಮ್ಮ ಕಣ್ಣುಗಳನ್ನ ರೇಡಿಯೇಷನ್ ಮತ್ತು ಸೂರ್ಯನ ಕಿರಣಗಳಿಂದ ಇವು ಪ್ರೊಟೆಕ್ಟ್ ಮಾಡ್ತವೆ. ಪ್ರತಿ ದಿವಸ ಮೊಟ್ಟೆನ ತಿನ್ನೋರಿಗೆ ವಯಸ್ಸಾದ್ರೂ ಕೂಡ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ. ಇನ್ನು ಕ್ಯಾಟರಾಕ್ಟ್ ತರದ ಪ್ರಾಬ್ಲಮ್ಸ್ ಬೇಗ ಬರೋದಿಲ್ಲ. ಇನ್ನು ವೆಯ್ಟ್ ಲಾಸ್ ನಲ್ಲಿ ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಮೊಟ್ಟೆ ಒಂದ್ ರೀತಿ ಮ್ಯಾಜಿಕ್ ಪಿಲ್ ತರ ಕೆಲಸ ಮಾಡುತ್ತೆ. ಹೊರಗಡೆ ಮಾರ್ಕೆಟ್ ನಲ್ಲಿ ಸಿಗುವಂತ ಬೇರೆ ಬೇರೆ ಪೌಡರ್ ಗಿಂತನೂ ಕೂಡ ಮೊಟ್ಟೆ ತಿನ್ನೋದು 100 ಪಟ್ಟು ಉಪಯುಕ್ತ. ಒಂದು ಮೊಟ್ಟೆಯಲ್ಲಿ ಕೇವಲ 70 ಕ್ಯಾಲೋರೀಸ್ ಮಾತ್ರ ಇರ್ತವೆ. ಆದ್ರೆ ಅದರಲ್ಲಿ ಇರುವಂತ ಪ್ರೋಟೀನ್ ಕಾರಣದಿಂದ ನಿಮ್ಗೆ ಬೇಗ ಹಸಿವು ಆಗೋದಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ 2 ಬಾಯ್ಲ್ ಎಗ್ ಅನ್ನ ತಿಂದ್ರೆ ಮಧ್ಯಾಹ್ನದವರೆಗೂ ಹೊಟ್ಟೆ ಫುಲ್ ಆಗಿರುವಂತ ಫೀಲಿಂಗ್ ಇರುತ್ತೆ. ನೀವು ಬೇರೆ ಜಂಕ್ ಫುಡ್ ಅನ್ನ ತಿನ್ನುವಂತ ಆಸೆ ಕೂಡ ಬರೋದಿಲ್ಲ. ದಿನ ಪೂರ್ತಿ ಹಸಿವು ಅನ್ನುವಂತ ಫೀಲಿಂಗ್ ಕಡಿಮೆ ಇರುತ್ತೆ. ಆದ್ರಿಂದ ನೀವು ತೆಗೆದುಕೊಳ್ಳುವಂತ ಕ್ಯಾಲೋರೀಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ನಿಮ್ಮ ಡಯಟ್ ಕಂಟ್ರೋಲ್ ನಲ್ಲಿ ಇರುತ್ತೆ. ಹಾಗಾಗಿನೇ ವರ್ಲ್ಡ್ ವೈಡ್ ಫಾಲೋ ಮಾಡುವಂತ ಪಾಪ್ಯುಲರ್ ವೆಯ್ಟ್ ಲಾಸ್ ಡಯಟ್ ನಲ್ಲಿ ಮೊಟ್ಟೆಗೆ ಯಾವಾಗ್ಲೂ ಕೂಡ ಪ್ರಥಮ ಸ್ಥಾನವನ್ನ ಕೊಡಲಾಗಿದೆ. ಇದಲ್ಲದೆ ಮೊಟ್ಟೆಯಲ್ಲಿ ಇರುವಂತ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ನಮ್ಮ ಮೂಳೆಗಳನ್ನ ರಾಡ್ಗಳ ರೀತಿ ಸ್ಟ್ರಾಂಗ್ ಆಗಿ ಮಾಡ್ತವೆ. ಅದರಲ್ಲಿ ಇರುವಂತ ಸೆಲೆನಿಯಂ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸಿ ಹವಾಮಾನಗಳು ಬದಲಾಗುವಾಗ ಬರುವಂತ ಕೋಲ್ಡ್ ಕಾಫ್ ತರಹದ ಸಣ್ಣ ಸಮಸ್ಯೆಯಿಂದ ಹಿಡಿದು ದೊಡ್ಡ ಅನಾರೋಗ್ಯದವರೆಗೂ ಕೂಡ ಎದುರಿಸುವಂತ ಶಕ್ತಿಯನ್ನ ಕೊಡ್ತವೆ. ವೀಕ್ಷಕರೇ, ಬೇಯಿಸಿದಂತ ಮೊಟ್ಟೆಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಗಳು ಇದ್ದಾವೆ. ಆದ್ರೆ ಪ್ರತಿಯೊಂದಕ್ಕೂ ಒಂದು ನೆಗೆಟಿವ್ ಸೈಡ್ ಅಂತ ಇರುತ್ತೆ ಅಲ್ವಾ? ಹಾಗೆ ಮೊಟ್ಟೆಯೂ ಕೂಡ ಇದೆ. ಈಗ ಇದರಿಂದ ಬರುವಂತ ತೊಂದರೆ ಮತ್ತು ತೆಗೆದುಕೊಳ್ಬೇಕಾದಂತ ಎಚ್ಚರಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಜನ ಎಗ್ ಅಂದ್ರೆ ಮೊದಲಿಗೆ ಭಯ ಪಡುವಂತ ವಿಷಯ ಕೊಲೆಸ್ಟ್ರಾಲ್. ಹೌದು, ಎಗ್ ಯಾಕ್ ನಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ.
ಒಂದು ದೊಡ್ಡ ಮೊಟ್ಟೆಯಲ್ಲಿ ಸುಮಾರು 186 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರುತ್ತೆ. ಒಂದ್ ಕಾಲದಲ್ಲಿ ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ ಗಳು ಏನ್ ಹೇಳ್ತಾ ಇದ್ರು ಅಂದ್ರೆ ಮೊಟ್ಟೆನ ತಿಂದ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯದ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಿದ್ರು. ಅದರ ಲೇಟೆಸ್ಟ್ ಮೆಡಿಕಲ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ನಾವು ಫುಡ್ ಮೂಲಕ ತೆಗೆದುಕೊಳ್ಳುವಂತ ಕೊಲೆಸ್ಟ್ರಾಲ್ ಮತ್ತು ನಮ್ಮ ಬ್ಲಡ್ ನಲ್ಲಿ ಹೆಚ್ಚಾಗುವಂತ ಕೊಲೆಸ್ಟ್ರಾಲ್ ಗಳ ನಡುವೆ ಡೈರೆಕ್ಟ್ ಲಿಂಕ್ ಇಲ್ಲ. ನಮ್ಮ ದೇಹಕ್ಕೆ ಪ್ರತಿದಿನ ಸ್ವಲ್ಪ ಕೊಲೆಸ್ಟ್ರಾಲ್ ಬೇಕಾಗುತ್ತೆ, ಅದನ್ನ ಲಿವರ್ ತಾನೇ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಹೊರಗಡೆಯಿಂದ ಫುಡ್ ಮೂಲಕ ಕೊಲೆಸ್ಟ್ರಾಲ್ ಅನ್ನು ತೆಗೆದುಕೊಂಡ್ರೆ ಲಿವರ್ ನಲ್ಲಿ ಅದರ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಹೀಗಾಗಿ ಪ್ರತಿ ದಿವಸ ಒಂದು ಬೇಯಿಸಂತ ಮೊಟ್ಟೆಯನ್ನ ಆ ಹಳದಿ ಭಾಗದ ಸಹಿತ ತಿನ್ನೋದು ಸುರಕ್ಷಿತ ಅಂತ ಹೇಳಬಹುದು. ಇದು ಡೈರೆಕ್ಟ್ ಆಗಿ ಹಾರ್ಟ್ಗೆ ಯಾವ ಡ್ಯಾಮೇಜ್ ಕೂಡ ಮಾಡೋದಿಲ್ಲ. ಜೊತೆಗೆ ಅದರಲ್ಲಿ ಇರೋದು ಒಳ್ಳೆಯ ಕೊಲೆಸ್ಟ್ರಾಲ್ ಅಂದ್ರೆ HDL. ಇದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಡೈಲಿ ಒಂದು ಮೊಟ್ಟೆಯನ್ನ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಒಂದು ಮೂಢನಂಬಿಕೆ ಅಷ್ಟೇ. ಆದ್ರೆ ತೀವ್ರ ಹೃದಯ ಸಮಸ್ಯೆ, ಡಯಾಬಿಟಿಸ್ ಅಥವಾ ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ ತುಂಬಾ ಹೈ ಇರೋರು ಇದನ್ನ ಲಿಮಿಟ್ ನಲ್ಲಿ ತಿನ್ನೋದು ಒಳ್ಳೆಯದು. ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕೆಲವರಿಗೆ, ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಕೆಲವೊಂದ್ಸಾರಿ ಎಗ್ ಸೂಟ್ ಆಗೋದಿಲ್ಲ, ಅಲರ್ಜಿ ಉಂಟಾಗುತ್ತೆ, ದೇಹದಲ್ಲಿ ಇಚ್ಚಿಂಗ್, ರಾಷಸ್ ನಂತ ಸಮಸ್ಯೆಗಳು ಉಂಟಾಗ್ತವೆ, ಉಸಿರಾಟದಲ್ಲಿ ತೊಂದರೆ ಕೂಡ ಆಗಬಹುದು. ಇಂಥ ವ್ಯಕ್ತಿಗಳು ಮೊಟ್ಟೆಯಿಂದ ದೂರ ಉಳಿಯೋದು ಉತ್ತಮ. ಅಂತವರು ಪ್ರೋಟೀನ್ಗಾಗಿ ಬೇರೆ ಸೋರ್ಸ್ ಅನ್ನ ಹುಡುಕ್ಬೇಕು. ಮತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಓವರ್ ಆಗಿ ತಿನ್ನೋದು. ತುಂಬಾ ಹೆಲ್ದಿಯಾಗಿರುವಂತ ವ್ಯಕ್ತಿ ನಾನು ಬೇಗ 6 ಪ್ಯಾಕ್ ಅನ್ನ ಮಾಡಬೇಕು ಅಂತ ಹೇಳಿ ದಿನಕ್ಕೆ 10 ರಿಂದ 15 ಮೊಟ್ಟೆನ ತಿಂದ್ರೆ ದೇಹದ ಒಳಗೆ ಸಮಸ್ಯೆ ಉಂಟಾಗುತ್ತೆ. ಹೆಚ್ಚು ಪ್ರೋಟೀನ್ ತೆಗೆದುಕೊಂಡ್ರೆ ನಿಮ್ಮ ಕಿಡ್ನಿಗಳ ಮೇಲೆ ಲೋಡ್ ಹೆಚ್ಚಾಗುತ್ತೆ, ಯೂರಿಕ್ ಆಸಿಡ್ ಲೆವೆಲ್ ಕೂಡ ಹೆಚ್ಚಾಗಿ ಜಾಯಿಂಟ್ ಪೇನ್ಸ್ ಬರುತ್ತೆ, ಡೈಜೆಸ್ಟಿವ್ ಇಶ್ಯೂ ಕೂಡ ಆಗುತ್ತೆ. ಆದ್ರಿಂದ ಲಿಮಿಟ್ ನಲ್ಲಿ ತಿನ್ನೋದು ಒಳ್ಳೇದು. ಮತ್ತೊಂದು ಮುಖ್ಯವಾದಂತ ವಿಚಾರ ಏನಪ್ಪಾ ಅಂದ್ರೆ ಕೆಲವು ಸಿನಿಮಾಗಳಲ್ಲಿ ನಾಯಕ ನಟರು ಸ್ಟೈಲ್ಗಾಗಿ ರಾ ಎಗ್ ಅನ್ನ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕುಡಿತಾರೆ, ಇಲ್ವಾದ್ರೆ ಹಾಫ್ ಬಾಯ್ಲ್ಡ್ ಎಗ್ ಅನ್ನ ತಿಂತಾರೆ. ಇದರಿಂದ ಸ್ಯಾಲ್ಮೊನೆಲ್ಲಾ ಅನ್ನುವಂತ ಡೇಂಜರಸ್ ಬ್ಯಾಕ್ಟೀರಿಯಾ ನಮ್ಮ ಬಾಡಿಗೆ ಹೋಗುವಂತ ಚಾನ್ಸ್ ಇರುತ್ತೆ. ಹೀಗಾಗಿ ಮೊಟ್ಟೆನ ಸಂಪೂರ್ಣವಾಗಿ ಬೇಯಿಸಿ ತಿನ್ನೋದು ಉತ್ತಮ, ಅಥವಾ ಮೊಟ್ಟೆನ ಆಮ್ಲೆಟ್ ಆಗಿ ಅಥವಾ ಫ್ರೈ ಮಾಡಿ ತಿನ್ನೋದು ಒಳ್ಳೆಯದಲ್ಲ. ಹೊರಗಡೆ ಅಂಗಡಿಗಳಲ್ಲಿ ಎಣ್ಣೆಯನ್ನ ಫ್ರೈ ಮಾಡ್ತಾರೆ. ಹೀಗೆ ಎಣ್ಣೆಯನ್ನ ಫ್ರೈ ಮಾಡಿದಾಗ ಅದಕ್ಕೆ ಎಕ್ಸ್ಟ್ರಾ ಕ್ಯಾಲೋರೀಸ್ ಮತ್ತು ಬ್ಯಾಡ್ ಫ್ಯಾಟ್ಸ್ ಆಡ್ ಆಗುತ್ತೆ. ಜೊತೆಗೆ ಮೊಟ್ಟೆಯಲ್ಲಿ ಇರುವಂತಹ ಹಲವಾರು ನ್ಯೂಟ್ರಿಷನ್ಸ್ ನಾಶ ಆಗ್ತವೆ. ಅದೇ ಬೇಯಿಸಿದಂತ ಮೊಟ್ಟೆಯಲ್ಲಿ ಯಾವುದೇ ಆಯಿಲ್ ಇರೋದಿಲ್ಲ. ಆದ್ರಿಂದ ಬೇಯಿಸಿದಂತ ಮೊಟ್ಟೆ 100ಕ್ಕೆ 100% ಹೆಲ್ದಿ ಆಗಿರುತ್ತೆ. ಹಾಗಾದ್ರೆ ದಿನಕ್ಕೆ ಎಷ್ಟು ಮೊಟ್ಟೆನ ತಿನ್ಬೇಕು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಇದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ನೀವು ನಾರ್ಮಲ್ ಆಗಿದ್ದು ಹೆಚ್ಚು ಫಿಸಿಕಲಿ ಆಕ್ಟಿವ್ ಇಲ್ಲದೆ ಆಫೀಸ್ಗೆ ಹೋಗುವಂತ ವ್ಯಕ್ತಿಯಾಗಿದ್ರೆ ದಿನಕ್ಕೆ 1 ಅಥವಾ 2 ಬೇಯಿಸಿದಂತ ಮೊಟ್ಟೆ ತಿನ್ನೋದು ಸಂಪೂರ್ಣ ಸೇಫ್. ಇನ್ನು ನೀವು ಡೈಲಿ ಜಿಮ್ಗೆ ಹೋಗ್ತೀರಾ ಅಥವಾ ಸ್ಪೋರ್ಟ್ಸ್ ಆಡೋರು, ಬಾಡಿ ಮೂವ್ಮೆಂಟ್ ಹೆಚ್ಚು ಇರುವಂತ ಕೆಲಸ ಮಾಡೋರು ಆಗಿದ್ರೆ ದಿನಕ್ಕೆ 3 ರಿಂದ 4 ಮೊಟ್ಟೆಗಳನ್ನ ಅಂದ್ರೆ ಬೇಯಿಸಿದಂತ ಮೊಟ್ಟೆಗಳನ್ನ ತಿನ್ನಬಹುದು. ಯಾಕೆಂದ್ರೆ ಅವರ ದೇಹಕ್ಕೆ ಪ್ರೋಟೀನ್ ಸರಿಯಾಗಿ ಉಪಯೋಗ ಆಗುತ್ತೆ. ಕೇವಲ ಬಾಡಿ ಶೇಪ್ಗಾಗಿ ಪ್ರತಿನಿತ್ಯ ಮೊಟ್ಟೆ ತಿಂದ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಬ್ಯಾಲೆನ್ಸ್ ಡಯಟ್ ಕೂಡ ಮಾಡಬೇಕು. ಕಾರ್ಬೋಹೈಡ್ರೇಟ್ಸ್, ವೆಜಿಟೇಬಲ್ಸ್ ಮತ್ತೆ ಸಾಧ್ಯ ಆದ್ರೆ ಚಿಕನ್, ಫಿಶ್ ತರಹದ ಇತರ ಪ್ರೋಟೀನ್ ಸೋರ್ಸ್ ಕೂಡ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ದೇಹಕ್ಕೆ ಎಲ್ಲಾ ರೀತಿಯ ವಿಟಮಿನ್ ಸಿಗ್ಬೇಕು. ಕೇವಲ ಮೊಟ್ಟೆ ತಿಂದ್ರೆ ಮಸಲ್ಸ್ ಬರ್ತವೆ ಅನ್ಕೊಳ್ಳೋದು ತಪ್ಪು. ಪ್ರೋಟೀನ್ ಹೆಚ್ಚಾದ್ರೆ ಒಳ್ಳೇದು ಅಂತ ಅನ್ಕೊಂಡು ಅತಿಯಾಗಿ ತಿಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಬ್ಯಾಲೆನ್ಸ್ ಡಯಟ್ ಭಾಗವಾಗಿ ಮಾತ್ರ ಮೊಟ್ಟೆಯನ್ನ ತಿನ್ಬೇಕು. ಹುಚ್ಚರಂತೆ ಹೆಚ್ಚು ಪ್ರೋಟೀನ್ ಸಿಗುತ್ತೆ ಅಂತ ಓವರ್ ಆಗಿ ಅಳತೆ ಮೀರಿ ತಿನ್ಬಾರದು. ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಶುಗರ್ ಸಮಸ್ಯೆ ಇರೋರು ಡಯಟ್ ನಲ್ಲಿ ಎಗ್ ಯಾಕನ್ನ ಅಂದ್ರೆ ಹಳದಿ ಭಾಗವನ್ನ ಆಡ್ ಮಾಡುವಂತ ಮೊದಲು ಡಾಕ್ಟರ್ ಅನ್ನ ಭೇಟಿ ಮಾಡಿ ಸಲಹೆ ಪಡ್ಕೊಳ್ಳೋದು ಸೂಕ್ತ. ಅವರು ಬೇಡ ಅಂತ ಹೇಳಿದ್ರೆ ಬರೀ ವೈಟ್ ಎಗ್ ಅನ್ನ ಮಾತ್ರ ನೀವು ತಿನ್ಬಹುದು. ಯಾಕೆಂದ್ರೆ ಎಗ್ ವೈಟ್ ನಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಇನ್ನು ಮಕ್ಕಳಿಗೆ ಮತ್ತು ಹಿರಿಯರಿಗೂ ಕೂಡ ದಿನಕ್ಕೆ 1 ಬೇಯಿಸಿದಂತ ಮೊಟ್ಟೆನ ಕೊಟ್ರೆ ತುಂಬಾ ಬೆನಿಫಿಟ್ಸ್ ಗಳಿದ್ದಾವೆ. ಮೂಳೆಗಳು ಸ್ಟ್ರಾಂಗ್ ಆಗ್ತವೆ, ಇಮ್ಯುನಿಟಿ ಹೆಚ್ಚುತ್ತೆ, ಅವರು ಹೆಚ್ಚು ಆಕ್ಟಿವ್ ಇರ್ತಾರೆ. ಈ ಮೊಟ್ಟೆ ಅನ್ನುವಂಥದ್ದು ಪ್ರಾಣ ತೆಗೆಯುವಂತ ವಿಶಾಲ, ಹಾಗೇನೆ ಪ್ರಾಣ ಕೊಡುವಂತ ಮ್ಯಾಜಿಕ್ ಫುಡ್ ಕೂಡ ಅಲ್ಲ. ಅದು ಒಂದು ಉತ್ತಮ ನ್ಯೂಟ್ರಿಷನ್ಸ್ ಇರುವಂತ ಒಂದು ಆಹಾರ ಅಷ್ಟೇ. ಬೇರೆ ಆಹಾರದ ರೀತಿ ಇದರ ಎಫೆಕ್ಟ್ ಕೂಡ ನೀವು ತಿನ್ನುವಂತ ಕ್ವಾಂಟಿಟಿ ಮತ್ತು ನಿಮ್ಮ ಪರ್ಸನಲ್ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಫುಲ್ ಫಿಟ್ ಆಗಿದ್ರೆ ದಿನಕ್ಕೆ 1 ಅಥವಾ 2 ಮೊಟ್ಟೆಗಳನ್ನ ಆರಾಮಾಗಿ ತಿನ್ನಬಹುದು. ಇದರಿಂದ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಬ್ರೈನ್ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ನಿಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡುತ್ತೆ. ಇಲ್ಲಿ ನಿಜವಾದ ಸಮಸ್ಯೆ ಮೊಟ್ಟೆ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಮತ್ತು ನಾವು ದಿನ ಪೂರ್ತಿ ತಿನ್ನುವಂತ ಜಂಕ್ ಫುಡ್ ನ ಸಮಸ್ಯೆ. ನಾವು ದಿನಪೂರ್ತಿ ಹೊರಗಡೆ ಸಿಗುವಂತ ಜಂಕ್ ಫುಡ್ ಅನ್ನ ತಿಂದು ವ್ಯಾಯಾಮ ಮಾಡದೆ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ನಮ್ಮ ತಪ್ಪು. ಡೀಪ್ ಫ್ರೈ ಮಾಡದಂತ ತಿಂಡಿ ತಿನಿಸುಗಳನ್ನ ಮತ್ತು ಸ್ವೀಟ್ಸ್ ಅನ್ನ ಕಡಿಮೆ ಮಾಡಿದ್ರೆ ನಿಮ್ಮ ಕೊಲೆಸ್ಟ್ರಾಲ್ ನ ಲೆವೆಲ್ ಆಟೋಮೆಟಿಕ್ ಆಗಿ ಕಂಟ್ರೋಲ್ ನಲ್ಲಿ ಇರುತ್ತೆ. ಕಡಿಮೆ ಖರ್ಚಿನಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಕೊಡುವಂತ ಯಾವ್ದಾದ್ರು ಒಂದು ಆಹಾರ ಇತ್ತು ಅಂದ್ರೆ ಅದು ಮೊಟ್ಟೆ ಮಾತ್ರ. ಇನ್ ಮುಂದೆ ಯಾರಾದ್ರೂ ನಿಮ್ ಬಳಿ ಬಂದು ಮೊಟ್ಟೆ ತಿನ್ನೋದು ಒಳ್ಳೇದಲ್ಲ, ಅದನ್ನ ತಿಂದ್ರೆ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ಭಯ ಪಡಿಸಿದ್ರೆ ನೀವು ಹೆದರದೆ ಅವ್ರಿಗೆ ಧೈರ್ಯವಾಗಿ ಹೇಳಿ ಮೊಟ್ಟೆ ವಿಶಾಲ, ಅದು ಒಂದು ಒಳ್ಳೆಯ ಪ್ರೋಟೀನ್ ಸೋರ್ಸ್ ಅಂತ. ಆದ್ರೆ ಯಾವ್ದನ್ನ ಎಷ್ಟು ತಿನ್ಬೇಕೋ ಅಷ್ಟೇ ತಿನ್ಬೇಕು. ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಗಾದೆ ಮಾತಿಲ್ವಾ?
ಇನ್ನು ಮೊಟ್ಟೆನ ಯಾವಾಗ ತಿನ್ಬೇಕು ಗೊತ್ತಾ? ಬೆಳಗಿನ ತಿಂಡಿ ಅಥವಾ ವರ್ಕೌಟ್ ನಂತರ ತಿಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ರಾತ್ರಿ ಲೇಟ್ ಆಗಿ ತಿಂದ್ರೆ ಕೆಲವರಿಗೆ ಹೆವಿ ಫೀಲ್ ಆಗಬಹುದು. ವೀಕ್ಷಕರೇ, ಮೊಟ್ಟೆ ಅನ್ನೋದು ಸಾಮಾನ್ಯ ಆಹಾರ ಅಲ್ಲ. ಸರಿಯಾಗಿ ಬಳಸಿದರೆ ನಿಮ್ಮ ಹೆಲ್ತ್ಗೆ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲುತ್ತೆ. ಭಯ ಪಡುವಂತ ಅಗತ್ಯ ಇಲ್ಲ, ಅತಿಯಾಗಿ ತಿನ್ನುವಂತ ಅಗತ್ಯ ಕೂಡ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಡಯಟ್ ಜೊತೆಗೆ ತಿಂದ್ರೆ ಮೊಟ್ಟೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.